ಬಿಡು, ನಮ್ಮಂತಕ್ಕೆ ಹೋಗ್ತೀನಿ. ಇನ್ನೇನು ಇಲ್ಲಿಗೆ ಇನ್ನೇನು ಬರೋಣ, ಯಾಮ್ಮ ಕೈ ಇಕ್ಕೊಂಡು ಇಲ್ಲಿಗೆ ಬರೋಣ. ಅಲ್ಲ, ನಾನು ಅಂದಿರೋ ಮಾತಿಗೆ ಮನೆ ಬಾಗಿಲು ತೊಳಿಬಾರ್ದು. ಇನ್ನೇನು ಬರೋಣ, ಹೋಗ್ತೀನಿ ಬಿಡು. ಬೇಡ ನಡಿ, ಸ್ವಲ್ಪ ದಿನ ಟಾನಿಕ್ಕು ಮಾತ್ರೆ ಎಲ್ಲ ಮುಗಿಯೋವರೆಗೂ ಒಂದು ತಿಂಗಳು ಇರ್ಮಂತಿ. ಡಾಕ್ಟ್ರು ಹೇಳಿಲ್ವೇ ರಕ್ತ ಎಲ್ಲ ಕಮ್ಮಿ ಐತೆ, ಇನ್ನೊಂದು ದಿನ ಟೆನ್ಷನ್ ಎಲ್ಲ ತಗೊಂಡ್ರೆ ಸುಮ್ಮನೆ ಇದಾಗುತ್ತೆ, ಸ್ವಲ್ಪ ಜೋಪಾನಾಗೆ ನೋಡ್ಕೇಳ್ರಿ ಅಂತ ಹೇಳವ್ರೆ. ನಡಿ ಸುಮ್ಮನೆ 1-2 ದಿನ ಇರುಮಂತಿ, 1 ತಿಂಗಳು ತಕನ. ಏನಾಗಿಲ್ಲ ಅಮ್ಮ, ಗೂದೆಮಲ್ಲಿ ಶಾನಕ ಇದ್ದಾಳೆ. ಬೋಲೆ ಒಳ್ಳೆಯಲ್ಲ ಇವಳು. ಈ ಗೂದೆಮಲ್ಲಿ ಇಲ್ಲಿ ಕರ್ಕೊಂಬಂದವ್ರಿ. ಅಲ್ಲ, 7-4 ಇಲ್ಲಿ ಕರ್ಕೊಂಬಂದ್ರು. ತಾಡ್ಕಿತ್ತಿ ಯಾವ ಥರ ಆಡ ಅಂತಾಳ ಇವಳು. ಒಳ್ಳೆಯಲ್ಲ, ಒಂದು 7 ಶಾನಕ ಆಗಲಿ. ಅವಳ ಲೆವೆಲ್ಲೇ ಬೇರೆ. ಅವಳು ಒಂಥರ ಸ್ಯಾನಕ್ಕಿದ್ರೆ ನನ್ನ ಸಮಕ್ಕೆ ಯಾರು ಇಲ್ಲ ಅಂತಾಳೆ. ಸ್ಯಾನಕ್ಕಿಲ್ದಾಗ ಒಂಥರ, ಸ್ಯಾನಕ್ಕಿದ್ದಾಗ ಒಂಥರ ಇವಳು. ಅವಳು ಗೂದೆಮಲ್ಲಿ ಒಳ್ಳೆಯಲ್ಲ ಇವಳು, ಗೂದೆಮಲ್ಲಿ. ಇವರೆಲ್ಲ ಮಾತಾಡಿಸ್ಬಿಟ್ರೆ, ಇವರೆಲ್ಲ ಸೆನಕ್ಕಿದ್ಬಿಟ್ರೆ ಇನ್ನೂ ಹಿಡಿಯೋಕ್ಕಾಗಲ್ಲ. ಅವಳು ಇನ್ನೂ ಒಂದು ಮೆಟ್ಲು ಆರ್ತಾಳೆ. ಈ ಗಂಡು ನೋಡ್ಕೆ ಮತ್ಕೊ ಹತ್ಕೊನು. ಹೋಗ್ತೀನಿ ಬಿಡಪ್ಪ, ಇನ್ನು ಯಾವ ಮಕ್ಕ ಇಕ್ಕೊಂಡು ಮನೆ ಬಾಗ್ಲಿಗೆ ಬರಲಿ. ಅವತ್ತು ನಾನು ಎಂತೆಂತ ಇದು ಮಾಡಿದೆ, ಎಷ್ಟೆಲ್ಲ ಇದು ಮಾಡ್ದೀನಿ. ಯಾವ ಮಕ್ಕ ಇಕ್ಕೊಂಡು ಇಲ್ಲಿ ಬರೋಣ ಬಿಡು. ನನಗೆ ಇಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಬಿಡಪ್ಪ, ಹೋಗ್ತೀನಿ. ನನಗೆ ಬರೋಕ್ಕೆ ಮಾಕಿಲ್ಲ, ಇಷ್ಟ ಇಲ್ಲ ಅಂಬತ್ಕಿ ನಾನು ಇಲ್ಲಿ ಬರೋಕ್ಕೆ ಮಾಕಿಲ್ಲ. ಯಾರ ಹತ್ಲಾಗೆ ಹೋಗ್ತೀನಿ, ನನ್ನ ಪಾಡಿಗೆ ನಾನು ಹೋಗಿ ಸುಮ್ಮನೆ ಹೆಂಗ ಚೆನ್ನಾಗಿರ್ತೀನಿ ಬಿಡಪ್ಪ. ಅಲ್ಲೇ ಇರ್ತೀನಿ ಆ ಮನೆಯಾಗೇನೆ. ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲನ, ಸುಮ್ಕಿರು, ಅಲ್ಲೇ ಹೋಗಿರ್ತೀನಿ. ನ್ಯಾಮಕ್ಕೆ ಇಕ್ಕೊಂಡು ಬರೋಣ. ನಾನು ಅಂದಿರೋ ಆಡಿರೋ ಮಾತುಗಳಿಗೆ ಈ ಹಂಗೆ ಬರೋಣ ಹೇಳು. ನನಗೆ ಬರೋಕ್ಕೆ ನನಗೆ ಮಕ್ಕ ಇಲ್ಲ. ನೀವೇನೋ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀರಾ, ಅವನ್ನೆಲ್ಲ ಮನಸ್ಸಿನಾಗ ಕೆಮ್ಮದಂಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ನನಗೆ ಬರೋಕ್ಕೆ ಮಕ್ಕ ಇಲ್ಲ. ನನಗೇನೆ ಒಂಥರ ನಾಸ್ಕೆ ಆದಂಗೆ ಆಗ್ತೈತೆ ಬರೋಕ್ಕೆ. ಅಯ್ಯೋ ಚಿಕ್ಕಮ್ಮ, ಅದನ್ನೆಲ್ಲ ಯೋಚನೆ ಮಾಡಬೇಡ್ರಿ ಅಂತ ನಾನು ಹೇಳಿದ್ದೀನಿ ನಿಮಗೆ. ಇವಾಗ ಹುಷಾರಿಲ್ಲ ನಿಮಗೆ. ಅವ್ರೇನು ಅನ್ಕೊಂತಾರೆ, ಇವ್ರೇನು ಅನ್ಕೊಂತಾರೆ, ಹಳೇದೇನಾಯಿತು ಹೊಸದೇನಾಯಿತು, ಅದನ್ನೆಲ್ಲ ಏನೋ ಹಳೇದು ಹೊಸದು ಏನೋ ಯೋಚನೆ ಮಾಡಬೇಡಿ ನೀವು. ಇವಾಗೇನು ಚೆನ್ನಾಗಾಗೋದು ನೋಡ್ರಿ. ನಿಮಗೆ ಬ್ಲಡ್ ಫುಲ್ ಕಡಿಮೆ ಐತೆ. ನಿಮಗೆ ಒಂದು ಮನುಷ್ಯ ಅಂದಮೇಲೆ 12-13 ಪಾಯಿಂಟ್ ಇರಬೇಕು. ಮಾಮೂಲಿ ಮನುಷ್ಯ ಅಂದಮೇಲೆ ಒಂದು 13 ಪಾಯಿಂಟ್ ಆದ್ರೂ, ಒಂದು 13-14 ಪಾಯಿಂಟ್ ಆದ್ರೂ ಬ್ಲಡ್ ಇರಬೇಕು. ಅದು ನಿಮಗೆ ಒಂದು 4-5 ಪಾಯಿಂಟ್ ಐತೆ. ಮೆಡಿಸನ್ ಎಲ್ಲ ಕೊಟ್ಟ ಮೇಲೆ ಇನ್ನೂ ಒಂದು 5 ಪಾಯಿಂಟ್ ಆಗೈತೆ ಅಷ್ಟೇ. ನಿಮ್ಗೆ ಇದ್ದಿದ್ದೇ 3 ಪಾಯಿಂಟ್ 4 ಪಾಯಿಂಟ್ ಬ್ಲಡ್ಡು. ನಿಮಗೆ ತುಂಬ ಸುಸ್ತಾಗೈತೆ, ತುಂಬ ನಿಮಗೆ ಏನೋ ನಿಮ್ಮ ಪುಣ್ಯ ಮುಖ ಎಲ್ಲ ಊದ್ಕೊಂಡಿಲ್ಲ. ಬ್ಲಡ್ ಇಲ್ಲ ಅಂತಂದರೆ ಮುಖ ಕೈ ಕಾಲೆಲ್ಲ ಊದ್ಕೊಳ್ತವೆ, ಸುಸ್ತಾಗುತ್ತೆ ನಡೆಯೋದಕ್ಕೆ. ಅದೇನು ನಿಮ್ಗೆ ಅನಿಸಿಲ್ಲ. ನಿಮಗೆ ಇವಾಗ ಬ್ಲಡ್ ಇಲ್ಲ, ಅದಕ್ಕೆ ಇದಕ್ಕಿದ್ದಂಗೆ ನೀವು ಹಂಗೆ ನೋಡು ಬಿದ್ದೋಗ್ಬಿಟ್ಟಿದ್ದೀರಾ. ಫುಲ್ಲು ಬ್ಲಡ್ ಕಡಿಮೆ ಆಗೈತೆ ನಿಮಗೆ. ನಿಮ್ಮ ಮುಖ ಎಲ್ಲ ಬೆಳ್ಳಗಾಗ್ಬಿಟ್ಟೈತೆ. ಅದಕ್ಕೇ ಡಾಕ್ಟ್ರು ಚೆನ್ನಾಗಿ ನೋಡ್ಕೋಬೇಕು ಇವ್ರನ್ನ ಅಂತ ಹೇಳವ್ರೆ. ದಿನ ಒಂದೊಂದು ಮೊಟ್ಟೆ ತಿನ್ನಬೇಕಂತೆ. ನೀವು ಚೆನ್ನಾಗಿ ಊಟ ಮಾಡಿಕೊಂಡು ಸೊಪ್ಪು ತರಕಾರಿ ಎಲ್ಲ ತಿನ್ಕೊಂಡಿರಬೇಕು. ಅದಕ್ಕೇ ನೀವು ಅಲ್ಲಿ ಒಬ್ಬರೇ ಇದ್ರೆ ಅದೆಲ್ಲ ತಿನ್ನಲ್ಲ. ಸ್ವಲ್ಪ ದಿನ 1 ತಿಂಗಳು ಮಟ್ಟಿಗೆ ಇಲ್ಲಿ ಇರ್ರಿ, ಬೇಕಾದರೆ ಆಮೇಲೆ ಹೋಗಿರಂತೆ. ನಡಿ, ಓಡತ್ತಾನ ನಿಂತ್ಕೋಬೇಡ. ನಡಿಯಮ್ಮ, ನಡಿ ಒಳಕ್ಕೆ ನಡಿ. ಅಲ್ಲ, ಪ್ರೀತಿ ಏನಂತಾಳ ಏನೋ. ಯಾರು ಏನಂಬಲ್ಲ ಬಾ ಚಿಕ್ಕಮ್ಮ, ನೀನು ಸುಮ್ಮನೆ. ಅಯ್ಯೋ, ಅದು ಅವ್ರೇನಂತಾರೆ ಇವ್ರೇನಂತಾರೆ ಅಂತ ಯೋಚನೆ ಮಾಡಬೇಡ ಅಂತ ನಾನು ಹೇಳಿಲ್ವಾ? ನಡಿಯಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀರ, ಅಂದಮೇಲೆ ಇರ್ತೀನಿ. ಇವಳನ್ನ ಕರ್ಕೊಂಬಂದ್ರಿ ಇಲ್ಲಿಗೆ. ಈ ಗುದೆಮಲ್ಲಿನ ಒಳ್ಳೆಯಳಲ್ಲ ಇವಳು. ಅವ್ರಿಗೆ ಅನುಭವಿಸ್ತಾ ಗೊತ್ತಾಗುತ್ತಾಕ ಕರ್ಕೊಂಬಂದವ್ರಿ. ಅಲ್ಲ, ಅವಾಗ ನಮ್ಮ ಅಮ್ಮಣಿ ನಮ್ಮ ಪಾರು ಅಲ್ಲ, ಅವಾಗ ಹೋಗಿ ಮಾತಾಡ್ಸಿದ್ಕಿ ಎಷ್ಟು ಹಂಗೇನೆ ಹೆಂಗಾಡಿರು. ಇವನಂತೂ ಇವನು ಸಣ್ಣನು ಸಿಂಗ್ಲಿಕ್ ನಂಬ್ತಾನು. ಹೆಂಗಾಡ್ದ ಹಂಗೇನೆ ನಮ್ಮ ಅಮ್ಮಣಿ ಮೇಲೆ. ಇವಾಗ ನೋಡಿ ಗನ್ವ ಕರ್ಕೊಂಬಂದನು ಈ ಸಿಕ್ಕಮ್ಮ ಅಂತ. ಅಲ್ಲ, ಈಗ ಕರ್ಕೊಂಬಂದಿರೋದು ನೋಡು. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ನಡಿ. ನಮ್ಗೆ ಯಾಕೆ, ಅವ್ರು ಬಂದಾಗ ಅವ್ರು ಅನುಭವಿಸ್ತಾರೆ. ಇವಾಗ ನಾವು ನೋಡ್ಕೊಂತೀವಿ, ನಮ್ಮನ್ನು ನೋಡಿತ್ತು ಹಂಗೆ ಹಿಂಗೆ ಅಂತ ಸಾವಿರ ಮಾತಾಡ್ತಾರೆ. ಇವಾಗ ಯಾಕೆ ನಡಿ. ನಮ್ಮ ಪಾಡಿಗೆ ನಾವು ಹೋಗೋಣ. ಯಾಕೆ ಸುಮ್ಮನೆ ನಿಮ್ಮ ಅವ್ರು ಅನುಭವಿಸ್ಲೇಳು, ಕರ್ಕೊಂಬಂದವ್ರು ಅನುಭವಿಸ್ತಾರೆ. ಹೋಗಿ ಕುತ್ಕೋ ಹೋಗು ಸುಗುಣ, ಅಲ್ಲಿ ಕುತ್ಕೋ ಹೋಗು. ಕುತ್ಕೊಂಬತ್ಕಿನ್ನ ಮುಂಚೆಗೆ ಪ್ರೀತಿ ಸಾರಿ ಕಣಮ್ಮ. ಏನು ಮನಸ್ಸಿನಾಗ ಇಕ್ಕೋಬೇಡ. ನಾನು ತುಂಬಾ ಮಾತಾಡಿ ನಿನ್ನ ಮನಸ್ಸಿಗೆ ಬೇಜಾರ ಮಾಡಿಬಿಟ್ಟಿದ್ದೀನಿ. ನಿನಗೆ ತುಂಬ ಬೇಜಾರಾಗೈತೆ ಅನ್ನೋದು ಗೊತ್ತು. ಬೇಜಾರ ಮಾಡ್ಕೋಬೇಡ ಕಣಮ್ಮ. ಏನೋ ತಪ್ಪಾಗೈತೆ ನನ್ನಿಂದ, ಬೇಜಾರ ಮಾಡ್ಕೋಬೇಡ. ಮದುವೆ ಆಗಿ ಇನ್ನೊಂದು ದಿವಸದಿಂದಲೇ ನಿನ್ನ ವಾಪಸ್ ಕಳಿಸ್ದೆ. ರೇ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಾನು ಇವತ್ತು ಕೆಲ್ಸಕ್ಕೆ ಹೊರಟಿದ್ದೀನಿ. ಶರಣನ ಅಂಗಡಿಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ನಾನು ನನ್ನ ತಂಗಿ ಇವತ್ತು. ಬೇಡ ಕಣಮ್ಮ, ಕೆಲ್ಸಕ್ಕೆ ಯಾಕೆ ಹೋಗ್ತೀರಾ? ಸುಗುಣ ಬೇರೆ ಬಂದವಳೆ, ಅವಳನ್ನು ಬೇರೆ ಹುಷಾರಿಲ್ಲ. ಸ್ವಲ್ಪ ದಿನ ನೋಡ್ಕೋಬೇಕಣಮ್ಮ. ಇನ್ನೇನು ಮಾಡೋದು? ಇವತ್ತು ನಾನು ತಾಳಿ ಕಟ್ಟಿದ್ದೀನಿ, 3 ಗಂಟೆ ಹಾಕಿದ್ದೀನಿ ಅಂದಮೇಲೆ ನನ್ನ ಕರ್ತವ್ಯ ನೋಡ್ಕೋಬೇಕಲ್ಲಮ್ಮ. ಅವಳು ಏನಾದರೂ ಮಾಡಲಿ, ಅದು ನಮಗೆ ಸುತ್ಕೊಳ್ಳೋದು. ಇಂಥ ಸಮಯದಲ್ಲಿ ನೋಡಲಿಲ್ಲ ಅಂತಂದರೆ ಆ ಕರ್ಮ ನಮಗೆ ಸುತ್ಕೊಂಬಳೋದು ಅಂತ ಹೇಳಿ ನಾನು ಕರ್ಕೊಂಬಂದಿದ್ದೀನಿ. ನೋಡ್ಕೊಳಮ್ಮ, ಏನು ಬೇಡ, ಹೋಗ್ಬಿಡ ಕೆಲ್ಸಕ್ಕೆ. ಇಲ್ಲ ಮಾವ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಾನು ಕೆಲ್ಸಕ್ಕೆ ಹೋಗಬೇಕು. ಇವಾಗ ನನಗೆ ಮನೆಗಿರೋದಕ್ಕೆ ಬೇಜಾರು. ಸುಮ್ಮನೆ ಇದ್ದು ಕೂತ್ಕೊಂಡು ಸೋಂಬೇರಿ. ಕೂತ್ಕೋಬಾರ್ದು, ಎಷ್ಟು ಅದ ಕೂತ್ಕೊಂಡಷ್ಟು ಸೋಂಬೇರಿಗಳು ಆಗ್ತೀವಿ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡಿದ್ದೀನಿ ಮಾವ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ರೀ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಇವತ್ತು. ಕ್ಷಮಿಸ್ಬಿಡಮ್ಮ ಪ್ರೀತಿ, ಕ್ಷಮಿಸ್ಬಿಡ. ಮದುವೆ ಆಗಿ ಇನ್ನೊಂದು ದಿವಸನೇ ನಿನ್ನ ಬೇರೆ ಹೋಗು ಅಂತ ಹೇಳಿ ತುಂಬ ನಿನಗೆ ಟಾರ್ಚರ್ ಕೊಟ್ಟೆ. ತುಂಬ ನಿನ್ನ ಮನಸ್ಸಿಗೆ ಬೇಜಾರ ಮಾಡಿದೆ. ಬೇಜಾರ ಮಾಡ್ಕೋಬೇಡ ಕಣಮ್ಮ ಪ್ರೀತಿ, ಪ್ಲೀಸ್ ಕಣಮ್ಮ.
ಪ್ಲೀಸ್ ಬೇಜಾರು ಮಾಡ್ಕೋಬೇಡ, ಮನಸ್ಸಿಂದ ತೆಗ್ದಾಕ್ಬಿಡು. ಏನು ಮಾಡಲಿ ಅಯ್ಯೋ ದೇವ್ರೆ, ಪ್ಲೀಸ್ ಕಣಮ್ಮ ಪ್ಲೀಸ್. ನೀನೇನು ನನ್ನ ಕೈ ಹಿಡ್ಕೊಂಡು ಅಳೋದು ಬೇಕಾಗಿಲ್ಲ, ನೀನು ಮಾಡಿರೋದು ಒಂದೊಂದಲ್ಲ. ನನ್ನ ಕೈ ಹಿಡ್ಕೊಂಡು ನೀನೇ ನಳಬೇಕಾಗಿಲ್ಲ. ತೆಗಿ ನನ್ನ ಕೈ ಬಿಡು. ಕ್ಷಮಿಸಿದ್ದೀನಿ ಅಂತ ಹೇಳು ಪ್ರೀತಿ, ಪ್ಲೀಸ್ ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ ಪ್ಲೀಸ್ ಕಣಮ್ಮ. ನನ್ನ ತಪ್ಪಾಯಿತು ಕಣಮ್ಮ, ನೀನು ಬೇರೆ ಕಲಿಸಿ ನಿನಗೆ ತುಂಬ ಹಿಂಸೆ ಕೊಟ್ಬಿಟ್ಟೆ, ಎಂತೆಂಥ ಮಾತಾಡ್ಬಿಟ್ಟೆ. ಕ್ಷಮಿಸ್ಬಿಡಮ್ಮ ಪ್ರೀತಿ, ಕ್ಷಮಿಸ್ಬಿಡು. ಸುಗುಣ, ಇವಾಗ ನೀನು ಅದನ್ನೆಲ್ಲ ಯೋಚನೆ ಮಾಡಬೇಡ ಅಂತ ಹೇಳಿಲ್ವಾ? ಡಾಕ್ಟ್ರ್ ಹೇಳಿದ್ದಾರೆ ನೀನು ಟೆನ್ಷನ್ ಮಾಡ್ಕೋಬಾರ್ದು, ಆರಾಮಾಗಿರಬೇಕು ಅಂತ ಹೇಳಿ. ಡಾಕ್ಟ್ರ್ ಹೇಳಿದ್ಮೇಲೆ ನೀನು ಏನು ಟೆನ್ಷನ್ ಮಾಡ್ಕೊಂಡು ಮತ್ತೆ ಅಳೋದು ಕರಿಯೋದು ಇದೆಲ್ಲ ಬೇಡ. ಸುಮ್ಮನೆ ಕೂತ್ಕೋ, ಇಲ್ಲಿ ಬಂದಿದೆಯಾ ಇವಾಗಿನೂ. ಏನಂದ್ರು ನಾನು ನೋಡ್ಕೊಳ್ಳೋದಿಲ್ಲ, ಇವ್ರನ್ನ ನೀವೇ ನೋಡ್ಕೋಬೇಕು. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಾನು ಏನೇ ಅಂತಂದ್ರೆ ಇವ್ರು ಅಂದಿರೋ ಮಾತುಗಳು, ಇವ್ರು ಆಡಿರೋದು ಅದನ್ನೆಲ್ಲ ನಾನು ಮರೆಯೋದಿಲ್ಲ. ನಾನು ಎಷ್ಟೆಷ್ಟೆಲ್ಲ ಪ್ರಯತ್ನ ಪಟ್ಟೆ ಗೊತ್ತಾ? ಅತ್ತೆ ಚೆನ್ನಾಗಿರೋಣ, ಜೊತೆಗೆ ಚೆನ್ನಾಗಿರೋಣ ಅಂತ ಹೇಳಿ, ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟು ಇಷ್ಟಪಟ್ಟೆ ಗೊತ್ತಾ? ಎಲ್ಲರೂ ಒಟ್ಟಿಗೆ ಚೆನ್ನಾಗಿರಬೇಕು ಅಂತ ಹೇಳಿ. ಆದರೆ ನೀವು ನನ್ನ ಅವತ್ತು ಎಷ್ಟು ಗೋಳೊಯ್ಕೊಂಡ್ರಿ. ಬೇರೆ ಹೋಗು, ಬೇರೆ ಹೋಗು, ಬೇರೆ ಹೋಗ್ರಿ ಅಂತ ಹೇಳಿ ಮದುವೆ ಆಗಿ ಒಂದೇ ದಿವಸಕ್ಕೇನೆ ಬೇರೆ ಕಳಿಸ್ಬಿಟ್ಟಲ್ಲ ನೀನು. ಎಷ್ಟು ನಾವು ಕಷ್ಟಪಟ್ಟಿರ್ಬೇಡ ಬಂದು. ಇವಾಗ ಅವೆಲ್ಲ ಮಾತಾಡೋದು ಬೇಡ. ಇರು, ಬರೋದು ಬಂದಿದ್ಯಾ, ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ನಿನ್ನ ಮಕ್ಕಳು ನಿಮ್ಮ ಗಂಡ ಇದ್ದಾರೆ, ಇರು, ನಾವೇನು ಬೇಡ ಅನ್ನಲ್ಲ. ಅದಕ್ಕೆ ಆಗ ಮಾತಾಡಬೇಡಿ ಪ್ಲೀಸ್. ಅವ್ರು ಆಗ ಮಾತಾಡಿದ್ರೆ ಅವ್ರ ಮನ್ಸಿಗೆ ಬೇಜಾರಾಗಲ್ವಾ? ನನಗೆ ಮತ್ತೆ ಬೇಜಾರಾಗ್ಲಿಲ್ವಾ ಅವತ್ತು? ನನಗೆ ಬೇಜಾರಾಗಿತ್ತಲ್ಲ ಅವತ್ತು. ನನಗೆ ಎಷ್ಟು ಮನ್ಸಿಗೆ ಬೇಜಾರಾಗಿತ್ತು ಇವರೆಲ್ಲ ಆಗ ಮಾತಾಡಿದಾಗ ಅಂತ ನಿಮಗೆ ಗೊತ್ತಿಲ್ಲ. ಪ್ರೀತಿ, ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ಹೋಗಿ ಸುಮ್ಮನೆ, ಪಾರು ಇದಳೆಲ್ಲ ನೋಡ್ಕೊಳ್ತಾಳೆ. ಯಾರಾದರೂ ನೋಡ್ಕೊಳ್ಳಿ, ಯಾರಾದ್ರೂ ಇದು ಮಾಡ್ಲಪ್ಪ, ನನಗಂತೂ ಸಾಕಾಗಿದೆ. ನಮಗೆ ಯಾರ ಸವಾಸನ ಬೇಡ, ನಮ್ಮ ಪಾಡಿಗೆ ನಾವು ಕೆಲ್ಸಕ್ಕೆ ಹೋಗ್ತೀವಿ. ಕೂತ್ಕೊಳ್ಳಿ ಚಿಕ್ಕಮ್ಮ, ಕೂತ್ಕೊಳ್ಳಿ. ಸುಮ್ಮನೆ ಅಲ್ಲಿಗೆ ಹೋಗ್ತಿದ್ದಪ್ಪ. ಇವರಿಗೆಲ್ಲ ಇಷ್ಟ ಇಲ್ಲ ನಾನು ಇಲ್ಲಿಗೆ ಬಂದಿರೋದಕ್ಕೆ. ನಾನು ಅಲ್ಲಿಗೆ ಹೋಗ್ತಿದ್ದೆ, ನೀವು ಬಲವಂತ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದ್ರಿ. ಪ್ಲೀಸ್ ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡಿ ಚಿಕ್ಕಮ್ಮ. ನಾವು ಹೇಳ್ತಾ ಇಲ್ವಾ, ನೀವು ಆರಾಮಾಗಿರ್ರಿ, ತಲೆ ಕೆಡಿಸ್ಕೋಬೇಡಿ. ಒಂದೆರಡು ದಿವಸ ಅವಳು ಕೋಪ ಕಡಿಮೆ ಆಗುತ್ತೆ. ಅದರಿದ್ರೆ ಮನೆ ಅಲ್ಲಿಗೆ ಹೋದಾಗಿಂದ ನನಗಂತೂ ಎಡವಟ್ಟೇನೆ ಬರೀ ಅಲ್ಲಿ ಯಾವಾಗ್ಲೂ. ಅದಕ್ಕೇನೆ ಇನ್ನೇನು ಇಲ್ಲೇ ಇರೋಣ ಅಂತ ಅಂದ್ಕೊಂಡೆ. ನೀವೇನು ಅಲ್ಲಿಗೆ ಹೋಗಬೇಡಿ. ನೀನು ಎಡವಟ್ಟು ಮಾಡ್ಕೊಳ್ತಾ ಇದ್ದೆ ಅಷ್ಟೇನೆ ಬಿಡು. ಎಡವಟ್ಟು ಮಾಡ್ಕೊಂಡಿರೋದೆಲ್ಲ ತಲೆ ಕೆಡಿಸ್ಕೋಬೇಡ. ಇಲ್ಲ, ಅಲ್ಲಿಗೆ ಹೋದಾಗಿಂದ ನಮ್ಮ ಮನೆಗೆ ಯಾಕೋ ನನಗೆ ಗ್ರಾಚಾರನೇ ಸರಿ ಇಲ್ಲ ಅನಿಸುತ್ತೆ. ಯಾವಾಗಲೂ ಬರೀ ಹಿಂಗೆ ಎಡವಟ್ಟುಗಳು ಆಗ್ತಾ ಇದೆ. ಆ ಮನೇಲಿದ್ದವ್ರು ಎಂತೆಂಥರ ಉದ್ಧಾರ ಆಗೋರಪ್ಪ. ಅಂದರೆ ಆ ಮನೇಲಿದ್ದಿದ್ದು ಸ್ವಂತ ಮನೆ ಲಕ್ಷ್ಮಕ್ಕ ಅವ್ರದ್ದೇನೆ, ಅವರು ಚೆನ್ನಾಗಿ ಉದ್ಧಾರ ಆದರು. ಡಿಂಪಕ್ಕ ಆ ಮನೇಲಿದ್ದಿದ್ದು ಅವರು ಚೆನ್ನಾಗಿ ಉದ್ಧಾರ ಆದರು. ಮನೆ ಪನೆ ಕೊಟ್ಕೊಂಡು ಎಲ್ಲ ಸಖತ್ತಾಗಿ ಬೆಳೆದ್ರು. ನಾನೇ ಯಾಕೋ ಲೋ ಲೆವೆಲಿಗೆ ಬಂದುಬಿಟ್ಟೆ ಆ ಮನೆಗಿದ್ದು. ಏನು ಮಾಡೋಣಪ್ಪ, ಪ್ರೀತಿ ಹತ್ರ ಸಾರಿ ಕೇಳಿದ್ರು ಅವಳು ಯಾಕೋ ಕ್ಷಮಿಸಂಗೆ ಇಲ್ಲ ನನ್ನ. ಪಾರು ಇದ್ದಾಳೆ, ನೋಡ್ಕೊಂತಾಳೆ. ನಿಮಗೆ ಟೈಮ್ ಸರಿ ಮಾತ್ರೆ ಎಲ್ಲ ತಗೊಳ್ಳಿ. ಪಾರು ಇದ್ದಾಳೆ, ನೋಡ್ಕೊಳ್ತಾಳೆ. ಅವಳು ಕೆಲ್ಸಕ್ಕೆ ಹೋದ್ರು ಅದಕ್ಕೆ ಅವ್ರನ್ನ ಹೋಗ್ಲೇಳು. ಇನ್ನೇನು ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಇಷ್ಟಪಟ್ಟು ಹೋಗಿದ್ದಾರೆ. ಬೇಡ ಅನ್ಬೇಕಾಗಿತ್ತು ಕಣಪ್ಪ, ಕೆಲ್ಸಕ್ಕೆ ಇನ್ನೇನು ಕಳಿಸ್ತೀಯ? ಕೆಲ್ಸಕ್ಕೆ ಹೋಗ್ತೀವಿ ಅಂದಮೇಲೆ ನಾನು ಅನ್ನೋದಕ್ಕಾಗುತ್ತೆ ಬಿಡಪ್ಪ. ಹೋಗ್ಲಿ ಅತ್ಲಾಗ ಹೋದ್ರು ಹೋಗ್ಲಿ. ಪಾರು ಎಲ್ಲೋದ್ಲಿ ಇವಳು? ಕೊನೆಗೂ ಪ್ರೀತಿ ಹತ್ರ ನಾನೇ ಸಾರಿ ಕೇಳ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಮ್ಮ ಅಂತ. ಏನು ಮಾಡಲಿ, ನಾನು ಅಂತ ಕಚಡ ಕೆಲಸ ಮಾಡಿದ್ದೀನಿ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.